ಹಾಯ್ ಎಲ್ಲರಿಗೂ ಸ್ವಾಗತ ಕುಂದಾಪುರ ಕಿಚನ್ಗೆ. ನಾನಿವತ್ತು ಇಡ್ಲಿಗೆ ಒಂದು ಸಾರು ಮಾಡೋದು ಹೇಳ್ತೀನಿ. ನಂಬದು ಹೆಂಗೆ ಮಾಡೋದು ಇದೆ ಹೆಂಗನಿಕೆ ಹೇಳ್ತೀನಿ. ಅವಡಿ ಸಾರು ಇದೆ, ಅವಡಿ ತಗ್ಗಿ ಅಂತ ರಾತ್ರಿ ನೆನೆಸಿ ಇಟ್ಕೊಂಡಿದ್ದೆ. ಅವಡಿ ನಾನು ಕುಕ್ಕರಿಗೆ ಹಾಕಿ ಒಂದು ವಿಜಿಲ್ ಹಾಕಂತಿದ್ದೆ. ನಾನು ಒಂದು ವಿಜಿಲ್ ಸಾಕು, ನೆನೆಸಿ ಇಟ್ಟದಲ್ಲ ಅದಕ್ಕೆ ಒಂದು ವಿಜಿಲ್ ಸಾಕತ್ತು. ಈಗ ಮಸಾಲೆ ರುಬ್ಕೊಂಬಕ್ಕೆ ಒಂದು ಕಡಿ ಕಾಯಿ, 2 ಬೆಳ್ಳುಳ್ಳಿ, ಒಂಚೂರು ಗರಂ ಮಸಾಲೆ ಹಾಕಿದೆ, ಸ್ವಲ್ಪ ಕೊತ್ತಂಬರಿ, 4ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ. ಈಗ ಅವಡಿ ಬೇಯಿಸಿ ಆಯ್ತು. ಈಗ ಮಸಾಲನೂ ರುಬ್ಬಿ ಆಯ್ತು. ಈಗ ಒಂದು ಪಾತ್ರೆ ಇಟ್ಟಿದೆ, ಪಾತ್ರೆ ಕಾಯ್ತೀಗ ಸ್ವಲ್ಪ ಎಣ್ಣೆ ಹಾಕೊಂಡಿದೆ. ಅರ್ಧ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊತಿದ್ದೆ ನಾನೀಗ. ದೊಡ್ಡದ್ರಲ್ಲಿ ಅರ್ಧ ಭಾಗ ತಗೊಂಡಿದ್ದೆ ನಾನು. ಲೈಕ್ ಮಾಡಿ ಫ್ರೈ ಮಾಡ್ಕೊಳಕ. ಈಗ ಟೊಮೊಟೊ ಹಾಕೊಂಬ, ಒಂದು ಟೊಮೊಟೊ ತಗೊಂಡಿದ್ದೆ ದೊಡ್ಡದು ನಾನು. ಟೊಮೊಟೊನು ಫ್ರೈ ಆಯ್ತು. ಈಗ ಮಸಾಲ ರುಬ್ಬಿ ಇಟ್ಕೊಂಡಿದ್ದೆಲ್ಲ ಅದನ್ನ ಹಾಕೊಂಬ. ಆಮೇಲೆ ಅವಡಿ ಬೇಯಿಸಿ ಇಟ್ಕೊಂಡದು ಹಾಕೊಂತಿದ್ದೆ. ಎಷ್ಟು ನೀರು ಬೇಕಂತ ಅಷ್ಟು ಹಾಕೊಂಡು ನನಗೆ ಎಷ್ಟು ಜನ ಇದ್ದ ನಮ್ಮ ಮನೆಯೆಲ್ಲ ಅಷ್ಟು ಸಾಂಬಾರು ಮಾಡ್ಕೊತಿದ್ದೆ. ಅಷ್ಟೇ ತಗಿ ತೆಳುನು ಮಾಡ್ಕೊಳ್ಳಕ್ಕ, ಜಾಸ್ತಿ ತೆಳು ಮಾಡ್ಕೊಂಡ್ರೆ ಲೈಕತ್ಲ, ದಪ್ಪನೇ ಇರ್ಕತ್ತ ಅಗಿ. ಆಷಾಢಿ ಹಬ್ಬಕ್ಕೆ ಅಜ್ಜಿ ಹಬ್ಬಕ್ಕೆಲ್ಲ ಮಾಡ್ತೀರಿ ಅಗಿ ನಮ್ಮ ಕಡೆ. ಅರಿಶಿಣ ಸ್ವಲ್ಪ, ಅವಡಿ ಬೇಯಿಸೋತಿ ಉಪ್ಪು ಹಾಕಿ ಬೇಯಿಸಿದೆ ನಾನು. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಕಿನ ಅನ್ಸತ್ತೀವಿ. ಫಸ್ಟಿಗೆ ಹಾಕಿದ್ನಲ್ಲ ಅದಕ್ಕೆ ಸ್ವಲ್ಪ ಹಾಕಿದೆ ಈಗ ಅಷ್ಟೇ. ಈಗ ಲೈಕ್ ಮಾಡಿ ಕೊದಿಲಿ. ಈಗ ಕೊದ್ರೆ ಒಳ್ಳಾಗ್ತ ಇಡ್ಲಿ ತಿನ್ಕೆ. ಒಳ್ಳೆ ಕೊದಿತಿತ್ತಿಗಡ ಕೊದ್ದೆಲ್ಲ ಆಯ್ತು. ಒಗ್ಗರಣೆ ಹಾಕಣ್ಕೀಗ ಚೂರು ಎಣ್ಣೆ ಇಟ್ಟಿದೆ, 2 ಸಾಸಿವೆ ಕಾಳು ಹಾಕಿದೆ, 2 ಬೆಳ್ಳುಳ್ಳಿ, ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕೊಂಡೆ. ಇಡ್ಲಿ ಫಸ್ಟೇ ಮಾಡಿ ಇಟ್ಟಿದ್ದೆ ನಾನು. ಇಡ್ಲಿ ಸಾರು ರೆಡಿ ಆಯ್ತು. ನೀವು ಒಂದ್ಸತಿ ಟ್ರೈ ಮಾಡಿ ಈ ಸಾರು ತಗ್ಗಿ. ಲೈಕ್ ಹತ್ತು ಇಡ್ಲಿ, ದೋಸೆ, ಚಪಾತಿ ಎಲ್ಲ ತಿನ್ಲಕ್ಕ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.